ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅನು ಎಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿನ ತರ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಒಂದು ಕೆಲಸನ ಮಾಡ್ಬೋದು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಿದೆ, ಫ್ಲೆಕ್ಸಿಬಲ್ ವರ್ಕಿಂಗ್ ಟೈಮ್ ಇದೆಯಾ, ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ತಿಳಿಸೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾವು ಸಿ ಆಪರ್ಚುನಿಟೀಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಪ್ರತಿಯೊಂದು ಕೂಡ ಜಾಬ್ ಓಪನಿಂಗ್ಸ್ ಇದೆ. ಕ್ಲೌಡ್ ಇಂಜಿನಿಯರ್, ಸೊ ನಿಮ್ಮ ಏನಾದರೂ ಫ್ರೆಂಡ್ಸು ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇತ್ತು ಅಂತಂದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಯಾಕಂತಂದರೆ ಅವ್ರಿಗೂ ಕೂಡ ಜಾಬ್ ಓಪನಿಂಗ್ಸ್ ಇದೆ. ಓಕೆನಾ? ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಸುಮಾರಷ್ಟು ಜಾಬ್ ಓಪನಿಂಗ್ಸ್ ಇದೆ. ನಾವು ಬೇಕಿತ್ತು ಅಂತಂದರೆ ನೀವು ಪ್ರತಿಯೊಂದನ್ನು ಕೂಡ ಓಪನ್ ಮಾಡಿ ನೋಡಿ, ನಿಮ್ಮ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ಗೆ ಯಾವುದು ಸೂಟಬಲ್ ಆಗುತ್ತಾ ಅಪ್ಲೈ ಮಾಡಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಪರ್ಟಿಕ್ಯುಲರ್ ಜಾಬ್ ಅಪ್ಡೇಟ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿದರೆ, ಡಿಪಾರ್ಟ್ಮೆಂಟಲ್ಲಿ ಕ್ಲಿಕ್ ಮಾಡಿದರೆ ಕಸ್ಟಮರ್ ಆಪರೇಷನ್ ಅಂತ ಇದೆ. ನಾವಿಲ್ಲಿ ಏನು ಇಂಡಿಯಾ ಹೈದ್ರಾಬಾದ್ ಅಂತ ಇದೆಯಲ್ಲ, ಈ ಒಂದು ಲೊಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾಕಂತ ಅಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ನಮ್ಮ ಒಂದು ಇಂಡಿಯಾ ಇರೋದ್ರಿಂದ ನಾವಿಲ್ಲಿ ಹೈದ್ರಾಬಾದ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಈಗ ಇಲ್ಲಿ ನೋಡ್ಬೋದು ನೀವು ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಲೆವೆಲ್ 2 ಸೀನಿಯರ್ KYC ಮ್ಯಾನೇಜರ್ ಅಂತ ಎರಡು ನಮಗೆ ಜಾಬ್ ಆಪರ್ಚುನಿಟೀಸ್ ಇದೆ. ಅದರಲ್ಲಿ ನಾವು ಮೊದಲನೇದು ಕ್ಲಿಕ್ ಮಾಡೋಣ. ಕಸ್ಟಮರ್ ಸಪೋರ್ಟ್ ಅಸೋಸಿಯೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಮಗೆ ಲೊಕೇಶನ್ ಬಂದು ಹೈದ್ರಾಬಾದು, ಡಿಪಾರ್ಟ್ಮೆಂಟ್ ಕಸ್ಟಮರ್ ಮೆಂಬರ್ ಆಪರೇಷನ್ ಇರುತ್ತೆ. ಜಾಬ್ ಟೈಟಲು ನಿಮಗೆ ಈಗಾಗಲೇ ಗೊತ್ತಾಯಿತು. ಇಲ್ಲಿ ಈ ಒಂದು ಕಂಪ್ನಿ ಬಗ್ಗೆ ಕೂಡ ನೀವು ತಿಳ್ಕೊಬೋದು, ನೋಡ್ಬೋದು. ಇಲ್ಲಿ ಅಬೌಟ್ ದ ರೋಲ್ ಅಂತ ಇದೆ. ಅಟೆಂಡಿಂಗ್ ಕಾಲ್ಸ್ ಆ್ಯಂಡ್ ಎಮರ್ಜೆನ್ಸಿ ಇನ್ಬೌಂಡ್ ಫೋನ್ ಲೈನ್ ಫಾರ್ ದ ಫ್ರಾಡ್ ರಿಪೋರ್ಟ್ಸ್. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಇಲ್ಲಿ ನೀವು ಕಸ್ಟಮರ್ ಕಸ್ಟಮರ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತೀರಾ. ಇನ್ಬೌಂಡ್ ಕಾಲ್ಸ್ ಇರುತ್ತೆ. ಸೊ ಅಲ್ಲಿ ಕಾಲ್ಸ್ನ ಅಟೆಂಡ್ ಮಾಡಬೇಕು. ಏನಾದರೂ ಅಲ್ಲಿ ಫ್ರಾಡ್ ಆಗ್ತಾ ಇದೆ ಅಂತಂದರೆ ಅದ್ರ ಬಗ್ಗೆ ನೀವು ಇಲ್ಲಿ ಮಾಹಿತಿನ ಕೊಡಬೇಕಾಗತ್ತೆ. ಓಕೆನಾ? ಒನ್ಸ್ ನೀವು ಜಾಬ್ಗೆ ಸೆಲೆಕ್ಟ್ ಆಗ್ತಿರಲ್ಲ, ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿಯಾಗಿ ಕೆಲಸ ಮಾಡಬೇಕು ಏನು ಪ್ರತಿಯೊಂದನ್ನು ಕೂಡ. ವರ್ಕಿಂಗ್ ವಿತ್ ಅದರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಟು ರಿಕವರ್ ಫಂಡ್ಸ್. ಇಲ್ಲಿ ನೀವು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಜೊತೆ ವರ್ಕ್ ಮಾಡ್ತೀರಾ. ಅಲ್ಲಿ ಫಂಡ್ಸ್ ಏನೇನಿರುತ್ತೆ ಅದನ್ನೆಲ್ಲ ನೀವು ರಿಕವರ್ ಮಾಡಬೇಕಾಗತ್ತೆ. ಇಲ್ಲಿ ನಾವು ಇಷ್ಟನ್ನೇ ಹೇಳೋದಕ್ಕಾಗೋದು, ನೀವು ಒನ್ಸ್ ಜಾಬ್ಗೆ ಸೆಲೆಕ್ಟ್ ಆದಾಗ ನಿಮ್ಮ HR ಇದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸ್ನ ಕೊಡ್ತಾರೆ. ಅವರು ಏನು ನೋಡ್ತಾ ಇದ್ದಾರೆ ಅಂತಂದರೆ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ ಆ್ಯಂಡ್ ಎ ಪಾಸಿಟಿವ್ ಗೋಲ್ ಓರಿಯೆಂಟೆಡ್ ಆ್ಯಟಿಟ್ಯೂಡ್. ಸೊ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿರಬೇಕು ಮತ್ತು ಪಾಸಿಟಿವ್ ಮೈಂಡ್ಸೆಟ್ ಇರೋರು ಆಗಿರಬೇಕು. ಸೊ 11 ಸ್ವಲ್ಪ ಒಂದು ಇಂಗ್ಲೀಷು ತಕ್ಕಮಟ್ಟಿಗೆ ಬರುತ್ತೆ ಅನ್ನೋರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡಿ. ಓಕೆನಾ? ಯು ಹ್ಯಾವ್ ಅಟ್ಲೀಸ್ಟ್ 1 year ಎಕ್ಸ್ಪೀರಿಯನ್ಸ್ ಇನ್ ಇಂಟರ್ನ್ಯಾಷನಲ್ ಕಸ್ಟಮರ್ ಸಪೋರ್ಟ್ ಅಂತ ಕೇಳ್ತಾ ಇದ್ದಾರೆ. ಮಿನಿಮಮ್ 1 year ಎಕ್ಸ್ಪೀರಿಯನ್ಸ್ ಇರಬೇಕಂತೆ. ಯು ಆರ್ ಕಂಫರ್ಟಬಲ್ ವಿತ್ ವರ್ಕಿಂಗ್ ಇನ್ 24/7 ರೊಟೇಷ್ನಲ್ ಶಿಫ್ಟ್ ಇರುತ್ತೆ, ವರ್ಕ್ ಮಾಡಬೇಕಾಗುತ್ತೆ ನೀವು. ಯು ಆರ್ ಕಾನ್ಫಿಡೆಂಟ್ ಟಾಕಿಂಗ್ ವಿತ್ ಅವರ್ ಕಸ್ಟಮರ್ಸ್ ಆ್ಯಂಡ್ ವಾಕಿಂಗ್ ದೆಮ್ ಥ್ರೂ ಡಿಫಿಕಲ್ಟ್ ಸಿಚುಯೇಷನ್ಸ್. ಪ್ರತಿಯೊಂದನ್ನು ಕೂಡ ನೀವು ಇಲ್ಲಿ ಓದ್ಕೋಬೋದು. ಇಲ್ಲಿ ನಿಮಗೆ ಇಲ್ಲಿ ಏನು ಸಿಗ್ತಾ ಇದೆ ಅಂತಂದರೆ ತುಂಬಾ ಒಳ್ಳೆ ಸ್ಯಾಲ್ರಿ ಇದೆ. ಮತ್ತು ಸೆಲ್ಫ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನಿಮಗೆ ಹೆಲ್ತ್ ಇನ್ಸೂರೆನ್ಸು, ಪ್ರತಿಯೊಬ್ಬರಿಗೂ ಕೂಡ ಹೆಲ್ತ್ ಇನ್ಸೂರೆನ್ಸ್ ಕೊಡ್ತಾ ಇದ್ದಾರೆ. ಲೈಫ್ ಇನ್ಸೂರೆನ್ಸ್ ಕೂಡ ಇದೆ. ODP ಬೆನಿಫಿಟ್ ಇದೆ, ಮೆಂಟಲ್ ಬೆನಿಫಿಟ್ ಇದೆ. ಮತ್ತು ನೀವೇನಾದರೂ ಓದ್ತೀವಿ ಅಂದರೆ ಅದಕ್ಕೂ ಕೂಡ ಇವರು ಕೊಡ್ತಾರೆ. ಇಲ್ಲಿ ನಿಮಗೆ ವರ್ಕ್ ಫ್ರಮ್ ಹೋಮ್ ಸೆಟಪ್ ಅವರೇ ಕೊಡ್ತಾ ಇದ್ದಾರೆ. ಲ್ಯಾಪ್ಟಾಪ್ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ವರ್ಕ್ ಫ್ರಮ್ ಹೋಮ್ಗೆ ಏನೇನು ಬೇಕು ಪ್ರತಿಯೊಂದು ಕೂಡ ಸೆಟಪ್ನ ಅವ್ರು ಕೊಡ್ತಾ ಇದ್ದಾರೆ. 15 days ಆಫ್ ಪ್ರಿವಿಲೇಜ್ ಲೀವ್ಸ್, 12 days ಆಫ್ ಕ್ಯಾಶುಯಲ್ ಲೀವ್ಸ್ ಇರುತ್ತೆ. ನಿಮಗೆ ಸಿಕ್ ಲೀವ್ಸ್ ಕೂಡ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ 3 ಪೇಯ್ಡ್ ಲೀವ್ಸ್ ಇರುತ್ತೆ. ಜೊತೆಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಕೂಡ ಇದೆ. ಇಲ್ಲಿ ಟೈಡನ್ ವೇಸ್ ಆಫ್ ವರ್ಕಿಂಗ್. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಈ ಒಂದು ಜಾಬ್ ಮಾಡೋದಕ್ಕೆ ಅಂತಂದರೆ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ.
ಸೊ ಈ ರೀತಿಯಾದಂಥ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ನಿಮ್ಮ ಹತ್ರ ಲಿಂಕ್ಡ್ಇನ್ ಇತ್ತು ಅಂತಂದರೆ ಅಪ್ಲೈ ವಿತ್ ಲಿಂಕ್ಡ್ಇನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಅಪ್ಲೈ ಮಾಡಿ. ಅಥವಾ ಇಲ್ಲಿ ನಿಮ್ಮ ಏನು ರೆಡ್ ಕಲರ್ ಮಾರ್ಕ್ ಇದೆ ಎಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟ್ ನೇಮ್ನ ಹಾಕಿ, ಸರ್ನೇಮ್ ಇತ್ತು ಅಂತಂದರೆ ಲಾಸ್ಟ್ ನೇಮಲ್ಲಿ ಹಾಕಿ, ಸರ್ನೇಮ್ ಇಲ್ಲ ಅಂತಂದರೆ ಇನ್ಷಿಯಲ್ ಹಾಕಿ, ನೀವು ಯೂಸ್ ಮಾಡೋಂಥ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ನ ಹಾಕಿ ಅಟ್ಯಾಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಜಾಬ್ಗೆ ಸಂಬಂಧಪಟ್ಟಂಗೆ ಸ್ಕಿಲ್ಸ್ನೆಲ್ಲ ಅಪ್ಡೇಟ್ ಮಾಡಿ ರೆಸ್ಯೂಮ್ನ ಅಪ್ಲೋಡ್ ಮಾಡಿ. ವಾಟ್ ಆರ್ ಯುವರ್ ಬೇಸ್ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಅಂತ ಕೇಳ್ತಾ ಇದೆ. ಫ್ರೆಷರ್ ಇದ್ದರೆ ಅಕಾರ್ಡಿಂಗ್ ಟು ಕಂಪ್ನಿ ಸ್ಟ್ಯಾಂಡರ್ಡ್ ಅಂತ ಹಾಕಿ, ನೀವೇನಾದರೂ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಇದ್ದು ಅಂತಂದರೆ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ನ ಹಾಕಿ. ವಾಟ್ ಈಸ್ ಯುವರ್ ಅವೈಲಬಿಲಿಟಿ ಟು ಸ್ಟಾರ್ಟ್ ಅಂತ ಕೇಳ್ತಾ ಇದ್ದಾರೆ. ನೋಟಿಸ್ ಪೀರಿಯಡ್ ಇತ್ತು ಅಂತಂದರೆ ನೋಟಿಸ್ ಪೀರಿಯಡ್ ಹಾಕಿ, ಇಮಿಡಿಯೇಟ್ ಜಾಯ್ನರ್ ಇದ್ದರೆ ಇಮಿಡಿಯೇಟ್ ಜಾಯ್ನರ್ ಅಂತ ಹಾಕಿ. ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಚಾಟ್, ಇಮೇಲ್ ಆ್ಯಂಡ್ ಕಾಲ್ ಸಪೋರ್ಟ್ ಅಂತ ಕೇಳ್ತಾ ಇದೆ. ಸೊ ಎಕ್ಸ್ಪೀರಿಯನ್ಸ್ ಇತ್ತು ಅಂತಂದರೆ ಎಕ್ಸ್ಪೀರಿಯನ್ಸ್ ಹಾಕಿ, ಇಲ್ಲಾಂದರೆ ಫ್ರೆಷರ್ ಅಂತ ಹಾಕಿ. ಇಲ್ಲಿ ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು, ನೋಡೋಣ. ಅಪ್ಲೈ ಮಾಡಿ ಫ್ರೆಷರ್ ಇದ್ರೂ ಕೂಡ. ಡು ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸಪೋರ್ಟ್ ಬ್ಲೆಂಡ್ ಪ್ರೋಸೆಸ್ ಅಂತ ಕೇಳ್ತಾ ಇದ್ದಾರೆ. ಅಗೇನ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಹಾಕಿ, ಇಲ್ಲ ಅಂತಂದರೆ ಫ್ರೆಷರ್ ಅಂತ ಹಾಕಿ. ವಿಲ್ಲಿಂಗ್ ಟು ರಿಲೊಕೇಟ್ ಟು ಹೈದ್ರಾಬಾದ್ ಲೊಕೇಶನ್ ಅಂತ ಕೇಳ್ತಾ ಇದ್ದಾರೆ. ಸೊ ಜಾಬ್ ಬೇಕು ಅಂತಂದರೆ ಎಸ್ ಅಂತ ಹಾಕಲೇಬೇಕಾಗತ್ತೆ. ಸೊ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ನೀವೇನೋ ಆಫೀಸಿಗೆ ಹೋಗೋ ಅಂಥದ್ದು ಇರೋದಿಲ್ಲ, ಓಕೆನಾ. ಯಾವಾಗ ಇರುತ್ತೆ ಆವಾಗ ಮಾತ್ರ, ನೀಡಿದ್ದಾಗ ಮಾತ್ರ ಹೋಗಬೇಕಾಗತ್ತೆ ಅಷ್ಟೇ. ಇವಾಗ ಡೀಟೇಲ್ಸ್ನೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತೀರಾ. ಮತ್ತು ನಿಮ್ಮ ಒಂದು ರೆಸ್ಯೂಮ್ನ ಅವರು ಚೆಕ್ ಮಾಡ್ತಾರೆ. ರೆಸ್ಯೂಮು ಸೆಲೆಕ್ಟ್ ಆಯಿತು ಅಂತಂದರೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಮತ್ತು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಓಕೆನಾ. ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಟಿವ್ ಇತ್ತು ಅಂತ ಅನಿಸಿದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಯಾರಿಗೆಲ್ಲ ಜಾಬ್ ಅವಶ್ಯಕತೆ ತುಂಬ ಇದೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೀವು ನಮ್ಮನ್ನು ಟೆಲಿಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಹಾಗಿದ್ರೆ ಯಾವ ರೀತಿಯಾಗಿ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕು ಅಂತಂದರೆ ಜಸ್ಟ್ ನೀವು ನಿಮ್ಮ ಒಂದು ಗೂಗಲ್ನ ಓಪನ್ ಮಾಡಿ ಅದರಲ್ಲಿ www.tide.co careers ಅಂತ ಟೈಪ್ ಮಾಡಿದರೆ ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ. ಸೊ ಮೊದಲನೇ ವೆಬ್ಸೈಟ್ ಓಪನ್ ಆದ ತಕ್ಷಣವೇ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನೋದನ್ನು. ಐ ಹೋಪ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.